ಸುನಿಲ್, ಇದೀಗ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಈ ಥರದ್ದು ನಾನು ದಾಳಿ ಆದಾಗಿಂದ ಗಮನಿಸ್ತಾ ಇದ್ದೀನಿ. ಒಂದು ಗತಿಗೆಟ್ಟ ದೇಶ ಏನೆಲ್ಲ ಮಾತಾಡಬಹುದೋ, ಏನೆಲ್ಲ ಜೋಕ್ ಮಾಡಬಹುದೋ ಅವೆಲ್ಲವನ್ನು ಮಾಡ್ತಾ ಇದೆ. ಒಂದು ದೇಶ ಬಡತನದಲ್ಲಿದ್ದರೆ ಭಾರತ ಅಂತ ದೇಶಗಳಿಗೆ ಸಹಾಯ ಮಾಡಿರೋ ಸಾವಿರಾರು ಉದಾಹರಣೆಗಳಿದೆ. ಸಾವಿರಾರು ಉದಾಹರಣೆ. ಅನ್ನ ಕೊಟ್ಟಿದ್ದೀವಿ, ಭೂಕಂಪ ಆದಾಗ ಹೆಲ್ಪ್ ಮಾಡಿದ್ದೀವಿ, ಇಲ್ಲಿಂದ ಊಟ ಕೊಟ್ಟು ಕಳಿಸಿದ್ದೀವಿ ನಾವು. ಬಟ್ ಆ ದೇಶ ಇವತ್ತಿಗೂ ತಾನು ಯುದ್ಧವನ್ನು ಮಾಡೋಕ್ಕಾಗಲ್ಲ, ಆದರೆ ನನ್ನ ದ್ವೇಷ ಜೀವಂತವಾಗಿರಬೇಕು. ದೇಶ ಜೀವಂತವಾಗಿರಬೇಕು ಅಂದರೆ ಅವ್ರಿಗೆ ದ್ವೇಷ ಜೀವಂತವಾಗಿರಬೇಕು ಅಂತ. ಈ ಕಾರಣಕ್ಕೆ ಪ್ರಾಕ್ಸಿ ವಾರ್ ಮಾಡೋಕ್ಕೆ ಇಂಥ ಟೆರರಿಸ್ಟ್ಗಳನ್ನ ತಯಾರು ಮಾಡಿ ಇಲ್ಲಿ ಭಾರತದ ಮಹಿಳೆಯರಿಗೆ ಸಿಂಧೂರ ಅಳಿಸ್ತಕ್ಕಂಥ ಕೆಲಸ. ಅದಕ್ಕೆ ಭಾರತ ಉತ್ತರವನ್ನು ಕೊಟ್ಟಿದೆ. ಇದೀಗ ಏನು ಇವ್ರ ಕಥೆ ಈಗ ಅಂತ ನೀವು 4 ಜೋಕ್ ಹೇಳಿದ್ರಲ್ಲ, ನಾನು 5ನೇ ಜೋಕ್ ಆ್ಯಡ್ ಮಾಡ್ತೀನಿ. ಓಕೆ. ಮೋಸ್ಟ್ಲಿ ಪಾಕಿಸ್ತಾನಿ ಪ್ರೈಮ್ ಮಿನಿಸ್ಟರ್ ಇವಾಗ ಪಾರ್ಲಿಮೆಂಟಲ್ಲಿ ಏನೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಅಲ್ವಾ, ಅವನು ಪವರ್ ಇದೆ, ಅದಿದೆ, ಹೊಡೆದಾಕ್ಬಿಟ್ಟಿದ್ದೀವಿ, ಉರುಳಿಸ್ಬಿಟ್ಟಿದ್ದೀವಿ ಅಂತ ಏನೇನು ಹೇಳ್ತಿದ್ದ ಅಲ್ವಾ, ಪ್ರಾಬಬ್ಲಿ ಅದು ಅವನಿಗೆ ಮೆಡಿಸಿನ್ ಎಫೆಕ್ಟ್ ಇನ್ನೂ ಇಳಿದಿಲ್ಲ ಅನ್ಸುತ್ತೆ ಪಾಕಿಸ್ತಾನಿ ಪ್ರೈಮ್ ಮಿನಿಸ್ಟರ್ಗೆ. ಬಿಕಾಸ್ ಹೆಮರಾಯ್ಡ್ಸ್ ಅವನು ಅಡ್ಮಿಟ್ ಆಗಿದ್ದ ಹಾಸ್ಪಿಟಲ್ಗೆ. ಕರೆಕ್ಟ್. ಅರ್ಥ ಆಯ್ತಾ? ಸೊ ಇದು ಈಗ ತಾನೇ ಈಚೆ ಬಂದಿದ್ದಾನೆ. ಮೂಲವ್ಯಾಧಿ ಅಂತ ಕೇಳ್ಬಿಟ್ಟಿದ್ದೀನಿ. ಹೌದು, ಹಿಂದಿಲ್ ಬವಾಸಿರ್ ಅಂತ ಕರೀತಾರೆ. ಓಕೆ. ಆಯ್ತಾ? ಸೊ ಪ್ರಾಬಬ್ಲಿ ಅದರ ಮೆಡಿಸಿನಲ್ ಎಫೆಕ್ಟ್ ಇರಬೇಕು. ಏನು ನಡೀತಿದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಕಾರಣ ಏನು ಅಂದರೆ ಈ ಮೂರ್ಖ ಇದನ್ನಲ್ಲ, ಇವಂದೇ ಒಬ್ಬ ಜನರಲ್ ಬಂದು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ನಾವು 5 ಇದನ್ನ ಏನು ಇಂಡಿಯನ್ ಫೈಟರ್ ಜೆಟ್ಸ್ನ ಹೊಡೆದು ಉಳಿಸಿದ್ದೀವಿ ಅಂತ. ಇವನ ಇನ್ನೊಬ್ಬ ಮೂರ್ಖ ಮಿನಿಸ್ಟರ್ ಇವತ್ತು ಹೇಳ್ತಾ ಇದ್ದ, ಇಂಡಿಯನ್ ಜೆಟ್ಸ್ ಲೈನ್ ಆಫ್ ಕಂಟ್ರೋಲ್ ಕ್ರಾಸೇ ಮಾಡಿಲ್ಲ ಅಂತ. ಇನ್ನು ಯಾವ ಲೆವೆಲ್ಗೆ ಇವರಲ್ಲಿ ಕನ್ಫ್ಯೂಷನ್ ಇರಬೇಡ, ಇನ್ನು ಯಾವ ಲೆವೆಲ್ಗೆ ಇವ್ರ ಗತಿಗೆಟ್ ಇರಬೇಡ, ಇನ್ ಯಾವ ಲೆವೆಲ್ಗೆ ಇವರಲ್ಲಿ ಕೋಆರ್ಡಿನೇಷನ್ ಲಾಸ್ ಆಗಿರ್ಬೇಡ. ಫಸ್ಟ್ ಆಫ್ ಆಲ್ ಕೋಆರ್ಡಿನೇಷನ್ ಅನ್ನೋದು ಪಾಕಿಸ್ತಾನದಲ್ಲಿ ಎಕ್ಸಿಸ್ಟೇ ಆಗಲ್ಲ. ಕೋಆರ್ಡಿನೇಷನ್ ಬಿಟ್ವೀನ್ ದ ಮಷಿನರೀಸ್ ಆ್ಯಂಡ್ ಪಾಕಿಸ್ತಾನಿ ಗೌರ್ಮೆಂಟ್, ಇವೆರಡು ದೇ ಆರ್ ಆಂಟೋನಿಮ್ಸ್, ಸಿನಾನಿಮ್ಸ್ ಅಲ್ಲ. ಎರಡು ದೇ ಜಸ್ಟ್ ಡೋಂಟ್ ಕೋ ಎಕ್ಸಿಸ್ಟ್. ದಟ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ಲಿ, ನೀವು ತೋರಿಸಿದ್ರಲ್ಲ ಅಲ್ಲಿ ಇವತ್ತು ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಆದಮೇಲೆ ಅವ್ರಿಗೆ ಪಾಕಿಸ್ತಾನದ ಧ್ವಜ ಹೊದಿಸಿ ಅವ್ರಿಗೆ ಒಂದು ರೆಸ್ಪೆಕ್ಟ್ಫುಲ್ ಲಾಸ್ಟ್ ರೈಟ್ಸ್ ಕೊಡ್ತಿದಾರಲ್ಲ, ಆ ಪಾಕಿಸ್ತಾನಿ ಟೆರರಿಸ್ಟ್ ಆರ್ ಲಕ್ಕಿಯರ್ ದ್ಯಾನ್ ಪಾಕಿಸ್ತಾನಿ ಸೋಲ್ಜರ್ಸ್. ಇವಾಗ ವಾರ್ ಕನ್ವೆನ್ಷನಲ್ ಸ್ಟಾರ್ಟ್ ಆಗುತ್ತಲ್ಲ, ಐ ಆಮ್ ಟೆಲಿಂಗ್ ಯು, ಪಾಕಿಸ್ತಾನ ಇನ್ ಸ್ವಲ್ಪ ದಿನದಲ್ಲಿ ಅವ್ರದೇ ಸೋಲ್ಜರ್ಸ್ ಬಾಡಿ ತಗೊಳ್ಳಲ್ಲ. ಐ ಆಮ್ ಟೆಲಿಂಗ್ ದಿಸ್. 1971 ನಲ್ಲಿ they disowned it. 1984 Operation Meghdoot, they disowned it. 1999 Kargil war, they disowned it. They will disown their own soldiers. ಇವ್ರದ್ದು ಇನ್ನೊಂದು ಜೋಕ್ ಹೇಳ ನಿಮಗೆ. 1971 ವಾರ್ ಅಲ್ಲಿ 16th of December 1971 it was decided in East Pakistan, the erstwhile East Pakistan, ಮತ್ತೆ ನೆಕ್ಸ್ಟ್ ಅದು ಲೇಟರ್ ಆನ್ ಬಾಂಗ್ಲಾದೇಶ ಆಯಿತು. 16th ಡಿಸೆಂಬರ್ಗೆ 93,000 ಸೋಲ್ಜರ್ಸ್ ಸರೆಂಡರ್ ಆಗ್ತಿದ್ರು. 15th ಡಿಸೆಂಬರ್ 1971ಗೆ ಪಾಕಿಸ್ತಾನ ಏನು ಹೇಳ್ತಿತ್ತು ಗೊತ್ತಾ? ಗೌರ್ಮೆಂಟ್ ಅವರ ಜನಕ್ಕೋಸ್ಕರ ಅಲ್ಲಿ, ಅವರ ಜನಗಳಿಗೆ ಪಾಕಿಸ್ತಾನದಲ್ಲಿ, ಹಿಂದೂಸ್ತಾನ್ ಜಬ್ ತಕ್ ಖತಮ್ ನಹೀ ಹೋಗಾ ಹಮ್ ಜಂಗ್ ಲಡ್ತೆ रहेंगे, ಹಮ್ ಜಂಗ್ ಜಾರಿ ರಖೇಂಗೆ. ಅಂದ್ರೆ ಎಲ್ಲಿವರೆಗೂ ಇಂಡಿಯಾನ ನಾವು ಮುಗಿಸ್ಬಿಡಲ್ಲ ಅಲ್ಲಿವರೆಗೂ ನಾವು ಯುದ್ಧನ ಮಾಡ್ತಾನೆ ಇರ್ತೀವಿ. ನೀವು ಒಂದು ದಿನದಲ್ಲಿ 93,000 ಜನ ಸೋಲ್ಜರ್ಸ್ನ ಸರೆಂಡರ್ ಆಗುವಂತ ಡಿಸಿಷನ್ ಆಗಲ್ಲ. ನಿಮ್ಗೆ ಗೊತ್ತಿತ್ತು, ಆದ್ರೆ ಜನಕ್ಕೆ ನೀವೇನು ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ ಅದನ್ನೇ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಈಗ ಇಲ್ಲಿ ಮಾಡ್ದ ನಿಂತ್ಕೊಂಡು. ಮೆಡಿಸಿನಲ್ ಎಫೆಕ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಮಾಡಿರೋದಂತೂ ಅದೇ ಕೆಲಸ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಇವರಿಂದ? ರಿಟಾಲಿಯೇಷನ್ ಬರ್ಲಿ. ಐ ಆಮ್ ಚಾಲೆಂಜಿಂಗ್ ದೆಮ್ ಆಸ್ ಎ ವೆಟರನ್ ಆಫ್ ಇಂಡಿಯನ್ ಆರ್ಮಿ. ಟಾರ್ಗೆಟ್ ಆರ್ ಮಿಲಿಟರಿ ಬೇಸಿಸ್. ಆವಾಗ ನೋಡಿ, ಈಗ ನಾವು ಎಸ್ಕಲೇಟ್ ಮಾಡದಿರ ಹೊಡೆದಿದ್ದೀವಿ. ಇನ್ ನಾನ್ ಎಸ್ಕಲೇಟರಿ ಆರ್ ರಾದರ್ ಡಿ-ಎಸ್ಕಲೇಷನ್ ಮ್ಯಾನರ್ ಅಲ್ಲಿ ಇವಾಗ ನಿಮ್ಗೆ ನಾವು ಹೊಡೆದಿದ್ದೀವಿ. ನೀವು ಬನ್ನಿ ಹೇಳ್ಕೊತಿದ್ದೀರಾ ಅಲ್ವಾ, ಟಾರ್ಗೆಟರ್ಸ್, ವಿ ಆರ್ ವೇಟಿಂಗ್ ಫಾರ್ ಯು. ಆವಾಗ ನೀವು ನೋಡ್ತೀರಾ ನಿಜವಾದ ಅಟ್ಯಾಕ್ ಹೇಗಿರುತ್ತೆ ಅಂತ. ದಿಸ್ ಇಸ್ ನಾಟ್ ಇವನ್ 1% ಆಫ್ ವಾಟ್ ವಿ ಕ್ಯಾನ್ ಡೂ. ದಿಸ್ ಇಸ್ ಲೆಸ್ ದೆನ್ 1%. ಫೈನ್. ಹಾಗಾದ್ರೆ ಈಗ ಇಲ್ಲಿ ಭಾರತ ತುಂಬ ಅದ್ಭುತ ಶಬ್ದಗಳಲ್ಲಿ ತನ್ನ ಈ ಒಂದು ದಾಳಿ ಬಗ್ಗೆ ಮಾತಾಡಿತ್ತು ಭಾರತ. ನೋಡಿ, ತುಂಬ ನಿರ್ದಿಷ್ಟವಾಗಿ, ಸೂಕ್ಷ್ಮವಾಗಿ ನಾವು ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಕ್ಕಪಕ್ಕ ಎಲ್ಲಿಯೂ ಯಾವುದೇ ರೀತಿ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ದಾಳಿಯನ್ನು ಮಾಡಿ ಬಂದಿದ್ದೀವಿ. ನಮಗೆ ಒಂದು ಫುಲ್ ಸ್ಕೇಲ್ ವಾರ್ ನಮಗೆ ಬೇಕಾಗಿಲ್ಲ. ನಾವಿಲ್ಲಿ ವಾರ್ ಮಾಡ್ತಾ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ ಎನ್ನುವ ಪ್ರಜ್ಞಾಪೂರ್ವಕ ನಿರ್ಧಾರ, ಪ್ರಜ್ಞಾಪೂರ್ವಕತೆ ನಮಗೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಸೂಕ್ಷ್ಮ ವಿಚಾರ ಇದು. ಗುರಿಯಲ್ಲೂ ನಿರ್ದಿಷ್ಟವಾಗಿದ್ದೀವಿ. ನಾವೇನು ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿದೆ. ನಮ್ಮ ಗುರಿ ಉಗ್ರ ನೆಲೆಗಳಷ್ಟೇ ಅಂತ ಹೇಳಿ
ಭಾರತ ತನ್ನ ಮಾತನ್ನು ಮುಗಿಸಿತ್ತಿಲ್ಲಿ. ಪಾಕಿಸ್ತಾನ ನಾನು ರಿಟೈರೇಷನ್ ಮಾಡಿಬಿಡ್ತೀನಿ, ನಾನು ಗುಂಡಿನ ಚಕಮಕಿ ಮಾಡಿಬಿಡ್ತೀನಿ, ನಿಮ್ದಾಗಲೇ ರಫೇಲ್ 2 ಹೊಡೆದಾಕ್ಬಿಟ್ಟಿದ್ದೀನಿ. 2 ರಫೇಲ್ ಹೊಡೆದ್ಬಿಟ್ರಂತೆ ಇವರು. 2 ರಫೇಲ್ಗಳನ್ನು ಇವರು ಹೊಡೆದು ಹಾಕಿದ್ರು ಅಂತ ಹೇಳಿ ಇರತಕ್ಕಂಥ ವಿಚಾರ ಇದು. ಹಾಗಾದರೆ ಇವರು ಎಲ್ಲಿ ಈ ರಫೇಲ್ಗಳನ್ನು ಹೊಡೆದು ಹಾಕಿದ್ದಾರೆ, ಯಾವ ಥರದ ರಫೇಲ್ಗಳನ್ನು ಹೊಡೆದು ಹಾಕಿದ್ರು ಇವರು, ಇದು ಒಂದು ವಿಚಾರ ಇದೆ. ನೆಕ್ಸ್ಟ್ ಏನಾಗುತ್ತೆ,